ಗೈಸ್, ಗೋವಾದಿಂದ ಹೊರಟಿದ್ದೀವಿ. ಈಗ ರೂಮ್ ಬಿಟ್ಟು ಹಾಕೋದ್ರಾ ರೈಟಾ ಡೇ 3 ಬಿಗಿನ್ಸ್ ನಾವು. ಅಲ್ಲಿ ರೂಮಲ್ಲಿ ಫ್ರೆಶ್ ಅಪ್ ಆದ್ವಿ, ರೂಮು ಚೆಕ್ಔಟ್ ಆಗಿ ಈಗ ಡೋನಾಪೋಲ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಬಿಟ್ಟು ಬಂದುಬಿಡೋಣ. ಫೈನಲಿ ರೀಚ್ಡ್ ಡೋನಾಪೋಲ ಬೀಚ್. ಇಲ್ಲಿ ವ್ಯೂ ಏನೋ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ಬಿಸಿಲು. ನನ್ನೊಂದು ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಕೋಸ್ಟಲ್ ಏರಿಯಾ ಅಲ್ವಾ, ಇದ್ದೇ ಇರುತ್ತೆ, ಏನೋ ಮಾಡೋಕ್ಕಾಗಲ್ಲ. ಡೋನಾಪೋಲ ಬೀಚ್ ಅಲ್ಲ, ಸಾರಿ ಬೀಚ್ ಅಲ್ಲ, ವ್ಯೂ ಪಾಯಿಂಟ್. ಗೈಸ್ ಚೆನ್ನಾಗಿ ಅರಿಸ್ತಾರೆ ಬೈಸ್. ನಾನು ಪಾರ್ಕಿಂಗ್ ಇರೋದು ಆ ಕಡೆ ತೋರಿಸ್ತೀನಿ ನೋಡಿ. ಪಾರ್ಕಿಂಗ್ ಪಾರ್ಕಿಂಗ್ ಅಲ್ಲಿ ನಾವು ಬಂದಿರೋದು ಅಲ್ಲಿಂದ ಅಲ್ಲಿ ರೋಡ್ ಕೆಳಗಿಳಿದು ಅಲ್ಲಿಂದ ಡೌನ್ ಬಂದು ಎಲ್ಲ ನಡ್ಕೊಂಬಂದು ತಿರುಗಿ ಮೇಲೆ ಹಚ್ಚವ್ರೆ. ಆಗಲ್ಲಂತೆ, ಹೆವಿ ಬಿಸಿಲು. ಗೋವಾದಿಂದ ಹೊರಟು ಮಧ್ಯದಲ್ಲಿ ಊಟ ಮಾಡಿ 1 ಅವರ್ ಬೋಟಿಂಗ್ಗೆ ಹೊರಟ್ವಿ ಗೈಸ್. ಗೋವಾ ಟು 1 ಅವರ್ ಬಂದಿದ್ದೀವಿ. ಬೋಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಪಾರ್ಕಿಂಗ್ ಸಿಕ್ತು ಗೈಸ್. ನೋಡಿ ಪಾರ್ಕಿಂಗ್ ಇದೆ ಪಾರ್ಕಿಂಗು. ನಾವು ಅಲ್ಲಿಂದ ಬರಬೇಕು, ಅಲ್ಲಿಂದ ಇದು ಎಂಟ್ರಿ ಬಂದು ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ. ಬೋಟಿಗೆ ಹೋಗೋಣ ಅಂತ ಬಂದಿದ್ದೀವಿ. ಈಗ ಕಾರ್ ಪಾರ್ಕಿಂಗ್ ಸಿಕ್ತು. ಇದು ನಮ್ಮ ಬೋಟು ಅಲ್ವಾ? ಸಾಲ್ಟಾ ಓಷನ್ ವಾಟರ್. 1 ಅವರ್ ಬೋಟ್ ರೈಡಿಂಗ್. ಏನು ಗೊತ್ತಾ, ಇಲ್ಲಿ ಪರ್ ಬೋಟು ರೇಟ್ ಲೆಕ್ಕಲ್ಲ. ಒಂದು ಬೋಟು ಎಷ್ಟು ಜನ ಇರ್ತಾರೋ, ನಾವು 5 ಜನ ಇದ್ದೀವಿ. 5 ಜನಕ್ಕೆ ಒಂದು ಬೋಟ್ ಕೊಡ್ತಾರೆ. 2500 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ತಾರೆ. ಬಂದು ನೋಡಿ, ಆಡಂಗಿದ್ರೆ ಎಂಜಾಯ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಅಷ್ಟೇ. ನಾವು ಬೋಟಿಂಗ್ ಮುಗಿಸಿ ಬರ್ಬೇಕಾದ್ರೆ ಸನ್ಸೆಟ್ ವ್ಯೂ ನೋಡಿ ನಮ್ಮ ಟ್ರಿಪ್ನ ಎಂಡ್ ಮಾಡಿದ್ವಿ ಅಷ್ಟೇ. ಬಾಯ್, ಟಾಟಾ.